ಕಂಡು ಕೇಳರಿಯದಂತಹ ಡಿಫೀಟ್ ಭಾರತ ಕ್ರಿಕೆಟ್ ತಂಡಕ್ಕೆ. ತನ್ನ ಕ್ರಿಕೆಟ್ ಹಿಸ್ಟ್ರಿಯಲ್ಲಿಯೇ ಭಾರತ ಫಸ್ಟ್ ಟೈಮು ಕ್ರಿಕೆಟ್ ಶಿಶು ಅಂತ ಹೇಳ್ಬಾರ್ದು, ಬಟ್ ಸ್ಟಿಲ್ ಭಾರತಕ್ಕೆ ಕಂಪೇರ್ ಮಾಡಿದೆ ಕ್ರಿಕೆಟ್ ಶಿಶು ಐರ್ಲ್ಯಾಂಡ್ ಅಗೇನ್ಸ್ಟ್ T20 ಸೀರೀಸನ್ನು ಸೋತಿದ್ದಾರೆ. ದಿಸ್ ಈಸ್ ಶೇಮ್ಫುಲ್. ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಯಾವ ಬಾಲಲ್ಲಿ ಹೀಗೆ ಆಡಿದ್ರು ಹಾಗೆ ಆಡಿದ್ರು ಅದೆಲ್ಲ ಹೇಳುವಂಥ ನೆಸೆಸಿಟಿ ಇಲ್ಲ, ನಿಮಗೆ ಗೊತ್ತುಂಟು. ಬಟ್ ಇದು ಯಾವ ಕಾರಣಕ್ಕೆ ಸಹ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಒಂದು ಪರವಾಗಿಲ್ಲ ನಡೀತು, ನಡೆಯುವುದಿಲ್ಲ. ಐರ್ಲ್ಯಾಂಡ್ ಅಗೇನ್ಸ್ಟ್ ಒಂದು T20 ಸೀರೀಸ್ ವಿನ್ ಆಗ್ಲಿಕ್ಕೆ ಆಗೋದಿಲ್ವಾ? ಆ್ಯಂಡ್ ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಇರಲಿಲ್ಲ, ರೋಹಿತ್ ಶರ್ಮಾ ಅವರು ಇರಲಿಲ್ಲ, ಬುಮ್ರಾ ಅವರು ಇರಲಿಲ್ಲ, ಇವರು ಇರಲಿಲ್ಲ. ಅದು ಹೇಳುವ ಹಾಗೆಯೇ ಇಲ್ಲ. ಯಾಕಂತಂದರೆ ಐರ್ಲ್ಯಾಂಡ್ ಟೀಮ್ ಕೂಡ ಹೇಳ್ಬೋದು, ಐರ್ಲ್ಯಾಂಡ್ ಟೀಮು ತನ್ನ ಎ ಟೀಮನ್ನು ಇಟ್ಕೊಂಡು ಇಂಡಿಯಾ ಅಗೇನ್ಸ್ಟ್ ವಿನ್ ಆಗಲಿಲ್ಲ. ಅವರ 5-6 ಕೀ ಪ್ಲೇಯರ್ಸ್ ಇಂಜೂರ್ಡ್ ಆಗಿದ್ರು. ಸೊ ಐರ್ಲ್ಯಾಂಡ್ ನಮ್ಮ ಅಗೇನ್ಸ್ಟ್ ಆಡಿದ್ದು ಮೋಸ್ಟ್ ಇನ್ಎಕ್ಸ್ಪೀರಿಯನ್ಸ್ಡ್ ಐರ್ಲ್ಯಾಂಡ್ ತಂಡವನ್ನು ಇಟ್ಕೊಂಡು. ಆ್ಯಂಡ್ ನಮ್ಮ ತಂಡದಲ್ಲಿದ್ದದ್ದು ಏನೆಲ್ಲ ಇನ್ಎಕ್ಸ್ಪೀರಿಯನ್ಸ್ ತಂಡ ಅಲ್ಲ, ಎಲ್ಲ ವರ್ಲ್ಡ್ ಕಪ್ ವಿನ್ನರ್ಸೇ ಇದ್ದದ್ದು. ಮೆಜಾರಿಟಿ ಪ್ಲೇಯರ್ಸ್ ಈಗ T20 ಸ್ಕ್ವಾಡಲ್ಲಿ ಇರೋರು ಎಲ್ಲರೂ ಕೂಡ ಲಾಸ್ಟ್ ಟೈಮ್ ಈಗ ಏನು T20 ವರ್ಲ್ಡ್ ಕಪ್ ಭಾರತದಲ್ಲಿ ವಿನ್ ಆಗಿದ್ರಲ್ಲ, ಅದೇ ಸ್ಕ್ವಾಡನ್ನು ಇಟ್ಕೊಂಡೇ ಭಾರತ ಐರ್ಲ್ಯಾಂಡಿಗೆ ಬಂದಿತ್ತು. ವರ್ಲ್ಡ್ ಕಪ್ ವಿಶ್ವ ಚಾಂಪಿಯನ್ನರು ಐರ್ಲ್ಯಾಂಡಿಗೆ ಎಷ್ಟು ಸೋತಿದ್ದಾರೆ ಅಂತಂದರೆ, ಇದಕ್ಕಿಂತ ಶೇಮ್ಫುಲ್ ಸೀರೀಸ್ ಡಿಫೀಟ್ ಒಂದು ಕಳೆದ 20 ವರ್ಷದಲ್ಲಿ, ಕಳೆದ 2 ಡಿಕೇಡ್ 20 ವರ್ಷದಲ್ಲಿ ವೈಟ್ ಬಾಲ್ ಕ್ರಿಕೆಟಲ್ಲಿ ಭಾರತಕ್ಕೆ ಇಷ್ಟು ಶೇಮ್ಫುಲ್ ಸೀರೀಸ್ ಡಿಫೀಟ್ ಆಗಲಿಲ್ಲ ಅಂತ ನಾನು ನಂಬ್ಕೊಂಡಿದ್ದೇನೆ. ಈಗ ಸುಮಾರು ಕಮೆಂಟ್ ಸೆಕ್ಷನಲ್ಲಿ ಬರ್ತದೆ, ಏನಂತ ಬರ್ತದೆ ಅಂತಂದರೆ ಜಸ್ಟಿಸ್ ಫಾರ್ ವೈಭವ್ ಸೂರ್ಯವಂಶಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಬರ್ತದೆ ಅಂತಂದರೆ RCB ಪ್ಲೇಯರನ್ನು ಸೆಲೆಕ್ಟ್ ಮಾಡಲಿಲ್ಲ, ಅದಕ್ಕೆ ಹೀಗೆ ಆದದ್ದು ಅಂತ. ಅದಕ್ಕೆಲ್ಲ ಉತ್ತರ ಕೊಡ್ತೇನೆ. ಇದಕ್ಕೆ ಕಾರಣ ಗಂಭೀರ ಏನು ಎತ್ತ ಅಂತ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಮಾತಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಲೇಬೇಕಂತಿಲ್ಲ, ಮೋಸ್ಟ್ ಡಿಸ್ಲೈಕ್ಡ್ ವಿಡಿಯೋ ಕೂಡ ಆಗ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂ ನಾ ಮಾತಾಡ್ತೇನೆ. ವೈಭವ್ ಸೂರ್ಯವಂಶಿ ಅವರು ಬೇಕಾ ಐರ್ಲ್ಯಾಂಡನ್ನು ಸೋಲಿಸಲಿಕ್ಕೆ ಅನ್ನೋದು ನನ್ನ ಒಂದು ಕ್ವಶನ್. ಎಸ್, ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಕೊಡಬೇಕು ಅಂತಂದರೆ ಇದಕ್ಕಿಂತ ಒಳ್ಳೆ ಸೀರೀಸ್ ಇರಲಿಲ್ಲ, ಇದು ನಾವು ಒಪ್ತೇನೆ. ಯಾಕಂತಂದರೆ ಏನು ನಾವು ನಂಬರ್ 1 ವಿಶ್ವ ಚಾಂಪಿಯನ್ನರು, ಐರ್ಲ್ಯಾಂಡಲ್ಲಿ ನಂಬರ್ 11 or 12 ಏನೋ ಉಂಟು ರ್ಯಾಂಕಿಂಗಲ್ಲಿ. ಸೊ ಇವರ ಅಗೇನ್ಸ್ಟ್ ಡೆಬ್ಯೂ ಮಾಡಿದರೆ ಒಂದು ಆರಾಮದಾಯಕ ಕ್ರಿಕೆಟ್ ಡೆಬ್ಯೂ ಆಗ್ತಾ ಇತ್ತು. ಈಗ ಇಂಗ್ಲೆಂಡ್ ಅಗೇನ್ಸ್ಟ್ ಡೆಬ್ಯೂ ಮಾಡ್ತಾರ ಅದು ಗೊತ್ತಿಲ್ಲ, ಬಟ್ ಐರ್ಲ್ಯಾಂಡ್ ಅಗೇನ್ಸ್ಟ್ ಒಂದು ಕೊಡ್ಬೋದಿತ್ತು ಚಾನ್ಸ್. ಬಟ್ ಈಗ ಯಾರನ್ನ ರಿಪ್ಲೇಸ್ ಮಾಡಬೇಕಾಗಾದ್ರೆ IPL ಬಿಟ್ಟಾಕಿ ನೀವು. IPL ಬೇಸಿಸ್ ಮೇಲೆ ಈಗ ವೈಭವ್ ಸೂರ್ಯವಂಶಿ ಅವರು ಬಂದಿದ್ದಾರೆ, ಬಟ್ ಸ್ಟಿಲ್ IPL ಅನ್ನು ಸೈಡಿಗಿಡಿ. ಏನು ಭಾರತದಲ್ಲಿ T20 ವರ್ಲ್ಡ್ ಕಪ್ ಆಗಿತ್ತು, T20 ವರ್ಲ್ಡ್ ಕಪ್ಪಲ್ಲಿ ಸ್ಯಾಮ್ಸನ್ ಅವರು ಭಯಂಕರ ಸೂಪರ್ ಪರ್ಫಾರ್ಮೆನ್ಸ್, ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದರು. ಲಾಸ್ಟ್ 3 ಮ್ಯಾಚಲ್ಲಿ ಚಿತ್ರಾನ್ನ ಪರ್ಫಾರ್ಮೆನ್ಸ್. ವರ್ಲ್ಡ್ ಕಪ್ ಮುಗಿದ ಮೇಲೆ ನಡೆದಂತಹ ಫಸ್ಟ್ ಇಂಟರ್ನ್ಯಾಷನಲ್ T20 ಸೀರೀಸ್ ಭಾರತದ್ದು. ಸೊ ಸ್ಯಾಮ್ಸನ್ ವರ್ಲ್ಡ್ ಕಪ್ ವಿನ್ನರ್, ಆ ಒಂದು ಸ್ಕ್ವಾಡಲ್ಲಿ ಇದ್ದವರು, ಅವರನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಭಿಷೇಕ್ ಶರ್ಮಾ ಒಂದು ಮ್ಯಾಚು ಆಡಿದಿಲ್ಲ ಇಲ್ಲ, ಬಟ್ ಸ್ಟಿಲ್ ವರ್ಲ್ಡ್ ಕಪ್ ಫೈನಲಲ್ಲಿ ಕೂಡ ಒಂದು 50 ಬಾರಿಸಿದ್ರು. ಸೊ ಅವ್ರನ್ನ ತೆಗಿಲಿಕ್ಕಾಗೋದಿಲ್ಲ. ಇಶಾನ್ ಕಿಶನ್ ರೆಡ್ ಹಾಟ್ ಫಾರ್ಮಲ್ಲಿ ಇದ್ದರು. ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್. ಸೊ ಶ್ರೇಯಸ್ ಅಯ್ಯರ್ ಅವ್ರನ್ನ ತೆಗಿಬೇಕು ಅಂತ ಹೇಳಿಕ್ಕಾಗೋದಿಲ್ಲ, ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ಏನು ಸ್ಕೈ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರು ಬಂದಿದ್ದಾರೆ. ಅದಾದಮೇಲೆ ತಿಲಕ್ ವರ್ಮಾ ಇರೋದ್ರಲ್ಲಿ ವೀಕ್ ಲಿಂಕ್ ನನಗೆ ತಿಲಕ್ ವರ್ಮಾ, ಯಾಕಂದರೆ ನನಗೆ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಸುಮಾರು ಟೈಮಿಂದ ಒಂದು ಅಸಮಾಧಾನ ಇದೆ. ಬಟ್ ಅವರನ್ನೀಗ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ, ಸೊ ಅವರನ್ನು ಕೂಡ ತೆಗಿಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಬರುವವರು ಯಾರು ಆಲ್ರೌಂಡರ್ಸ್, ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್. ಆ ಪ್ಲೇಸಲ್ಲಿ ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸ್ಲಿಕ್ಕಾಗೋದಿಲ್ಲ ಆ ಒಂದು ಬ್ಯಾಟಿಂಗ್ ಆರ್ಡ್ರಲ್ಲಿ. ಸೊ ಈಗ ವೈಭವ್ ಸೂರ್ಯವಂಶಿ ಅವ್ರನ್ನ ಎಲ್ಲಿ ಆಡಿಸೋದು? ಸೊ ಅದರಿಂದ ಬೆಂಚಲ್ಲಿ ಕೂರಿಸಿದ್ದಾರೆ. ಯಾವಾಗ ಗೊತ್ತುಂಟ ಜಸ್ಟಿಸ್ ಫಾರ್ ದ್ಯಾಟ್ ಪ್ಲೇಯರ್, ಜಸ್ಟಿಸ್ ಫಾರ್ ದಿಸ್ ಪ್ಲೇಯರ್ ಯಾವಾಗ ವರ್ಕ್ ಆಗ್ತದೆ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಚಹಲ್ ಅವರನ್ನು ಒಂದು 2 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಿದರು. ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಪಾಪ ಬೆಂಚಲ್ಲೇ ಇದ್ರು, ಅವರು ವಾಟರ್ ಬಾಯ್ ಆಗಿದ್ರು. ಒಂದೇ ಒಂದು ಮ್ಯಾಚ್ ಕೂಡ ಭಾರತ ಅವರನ್ನು ಪ್ಲೇಯಿಂಗ್ 11ನಲ್ಲಿ ಇಟ್ಕೊಂಡಿರಲಿಲ್ಲ. ಆ್ಯಂಡ್ ಆ ವರ್ಲ್ಡ್ ಕಪ್ಪನ್ನು ಭಾರತ ವಿನ್ ಆಗಿ ಕೂಡ ಇರಲಿಲ್ಲ. ಆವಾಗ ಬೇಜಾರಾಗಿತ್ತು, ಎಂತ ಮಾರ್ರೆ ಅಂಥ ಒಂದು ನೆಕ್ಸ್ಟ್ ಲೆವೆಲ್ ಲೆಗ್ ಸ್ಪಿನ್ನರ್ ಚಹಲ್ ಅವ್ರನ್ನ ಬೆಂಚಲ್ಲೇ ಕೂರಿಸಿದ್ರಲ್ಲ, ವಾಟರ್ ಬಾಯ್ ಆಗೇ ಇಟ್ರಲ್ಲ, ಆಗ ಒಂದು ಜಸ್ಟಿಸ್ ಫಾರ್ ಚಹಲ್ ಅದು ವರ್ಕ್ ಆಗ್ತದೆ. ಅಥವಾ ಸುಮ್ಮನೆ ಒಂದು ರ್ಯಾಂಡಮ್ ಎಕ್ಸಾಂಪಲ್ ಕೊಡೋದು, ಮನೋಜ್ ತಿವಾರಿ. ನಿಮ್ಗೆ ಒಬ್ಬರು ಕ್ರಿಕೆಟ್ ಪ್ಲೇಯರ್ ಇದ್ದರು ಮನೋಜ್ ತಿವಾರಿ, ಸುಮಾರು ಕರೆಕ್ಟಾಗಿ ಕ್ರಿಕೆಟ್ ನೋಡಿದವ್ರಿಗೆ ಗೊತ್ತಿರ್ತದೆ. ಅವರು ಅವ್ರದ್ದು ಏನು ಡೆಬ್ಯೂಲ್ ಆದಾಗ ಒಂದು ಒಳ್ಳೆ ಫಾರ್ಮಲ್ಲಿದ್ದರು. ಅವರ ಕರಿಯರ್ದು ಕೊನೆಯ ಮ್ಯಾಚಲ್ಲಿ ಅವರು 100 ಹೊಡೆದಿದ್ರು. 100 ಹೊಡೆದು ಐ ಥಿಂಕ್ ಕ್ರ್ಯಾಂಪ್ಸ್ ಆಗಿ ರಿಟೈರ್ಡ್ ಹರ್ಟ್ ಆದ್ರೆ ಗೊತ್ತಿಲ್ಲ, ಬಟ್ 100 ಹೊಡೆದಿದ್ರು. ಅದಾದ ಮೇಲೆ ನೆಕ್ಸ್ಟ್ ಸೀರೀಸಿಂದ ಅವ್ರನ್ನ ಸಿಲೆಕ್ಟೇ ಮಾಡಲಿಲ್ಲ, ಅವರಿಗೆ ಅವಕಾಶವೇ ಸಿಗಲಿಲ್ಲ. ಯಾಕೆ ಏನು ಎತ್ತ ಗೊತ್ತೇ ಇಲ್ಲ.
ಸೊ ಆ ಥರದ ಹಲವಾರು ಪ್ಲೇಯರ್ಸ್ ಇದ್ದಾರೆ. ಅಂಥವ್ರಿಗೆ ಜಸ್ಟಿಸ್ ಅಂತಂದರೆ ಓಕೆ. ವೈಭವ್ ಸೂರ್ಯವಂಶಿ ಇನ್ನೂ ಕೂಡ ಚಿಕ್ಕ ಹುಡುಗ, ಅವರಿಗೆ ಖಂಡಿತವಾಗಿ ಸಹ ಅವಕಾಶ ಸಿಗ್ತದೆ. ಸೊ 2 ಮ್ಯಾಚ್ ಅವರು ಬಂದ ಕೂಡಲೇ ಅವರಿಗೆ ಅವಕಾಶ ಕೊಡಬೇಕಂತಂದ್ರೆ ಹೇಗೆ, ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ವೈಸ್ ಅವರನ್ನು ಆಡಿಸಿದ್ದಾರೆ. ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸಿಲ್ಲ, ಬೆಂಚಲ್ಲಿ ಕೂರಿಸಿದ್ದಾರೆ. 2 ಮ್ಯಾಚ್ ಅಣ್ಣ ಬೆಂಚಲ್ಲಿ ಕೂತಿರೋದು, ಅವರಿಗೆ ಅವಕಾಶ ಸಿಕ್ಕೇ ಸಿಗ್ತದೆ. ಸೊ ಆದ್ರಿಂದ ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸಲಿಲ್ಲ, ಅದಕ್ಕೆ ಸೋತರು, ಅದು ತುಂಬಾ ಒಂದು ಕೆಟ್ಟ ಆಪಾದನೆ ಗಂಭೀರ್ ಅವರ ಮೇಲೆ ಅಂತ. ಅಂಡ್ ಇನ್ನೊಂದು, RCB ಪ್ಲೇಯರ್ಸ್ ಅನ್ನು ಸಿಲೆಕ್ಟ್ ಮಾಡಲಿಲ್ಲ, ಭುವನೇಶ್ವರ್ ಕುಮಾರ್ ಅವರನ್ನು ಸಿಲೆಕ್ಟ್ ಮಾಡಲಿಲ್ಲ, ಹರ್ಷಿತ್ ರಾಣಾ ಎಲ್ಲ ಯಾಕಾಗಿತ್ತು? ಈ ಸೀರೀಸ್ ಅಲ್ಲಿ ನೆಟ್ಟಗೆ ಒಂದು ಚಂದದ ಕ್ರಿಕೆಟ್ ಆಡಿದಂತ ಆಟಗಾರ ಯಾರು ಅಂತಂದ್ರೆ ಹರ್ಷಿತ್ ರಾಣಾ. ಬೌಲಿಂಗ್ ಸೂಪರ್ ಆಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಕೂಡ ಚಂದ ಮಾಡಿದ್ದಾರೆ. ಒಂದು ಹ್ಯಾಂಡಿ ಲೋವರ್ ಆರ್ಡರ್ ಬೌಲರ್ ಕಮ್ ಬ್ಯಾಟ್ಸ್ಮನ್ ತರ ಆಟ ಆಡಿದ್ದಾರೆ. ಹರ್ಷಿತ್ ರಾಣಾ ನಮ್ಮ ಪಾಲಿಗೆ ಮ್ಯಾನ್ ಆಫ್ ದ ಸೀರೀಸ್ ಯಾರು? ಭಾರತದ ಪಾಲಿಗೆ ಅಂತಂದ್ರೆ ಹರ್ಷಿತ್ ರಾಣಾ. ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಏನೋ ಶಿವಂ ದೂಬೆ ಅವರ ಬದಲೆಲ್ಲ ಕೃಣಾಲ್ ಪಾಂಡ್ಯ ಮತ್ತೆ ರಜತ್ ಪಾಟಿದಾರ್ ಅವರಿಗೆಲ್ಲ ಅವಕಾಶ ಕೊಡಬೇಕಿತ್ತು ಅಂತ. ಶಿವಂ ದೂಬೆ ಹೌದು, ನಾವು ಒಪ್ತೇನೆ, ಅವರ ಪೊಟೆನ್ಷಿಯಲ್ಗೆ ಅವರ ಕಡೆಯಿಂದ ಬ್ಯಾಟಿಂಗ್ ಇಂದ ಬರಲಿಲ್ಲ. ಬೌಲಿಂಗ್ ಅಲ್ಲಿ ದೊಡ್ಡ ರನ್ ಮೆಷಿನ್ ಆಗಿದ್ರು, ಬಟ್ ಈ ಸೀರೀಸ್ ಅಲ್ಲಿ ಅಂತ ಏನು ರನ್ ಮೆಷಿನ್ ಆಗಲಿಲ್ಲ, ವಿಕೆಟ್ ತೆಗೆದಿದ್ದಾರೆ. ಅಕ್ಷರ್ ಪಟೇಲ್ ಅವರ ಕಡೆಯಿಂದ ಸಹ ಇನ್ನು ಕೂಡ ನಾವು ಜಾಸ್ತಿ ನಿರೀಕ್ಷೆ ಮಾಡ್ತೇವೆ. ಆ್ಯಂಡ್ ತಿಲಕ್ ವರ್ಮಾ ಅವರು ನೋಡಿ, ನಿನ್ನೆ 46 ಬಾಲ್ಗೆ 55 ರನ್ ಏನೋ ಹೊಡೆದ್ರಲ್ಲ. ನೀವು 46 ಬಾಲ್ ನಿಂತ ಮೇಲೆ ನೀವು ಚೇಸ್ ಮಾಡಲೇಬೇಕು, ನೀವು ಮ್ಯಾಚನ್ನು ಫಿನಿಶ್ ಮಾಡಲೇಬೇಕು. ನಮಗೆ ಒಂದು 155 ರನ್ ಹೊಡಿಲಿಕ್ಕಾಗೋದಿಲ್ಲ ಅಂತಂದರೆ 155 ಟಾರ್ಗೆಟ್ ಇದ್ದದ್ದು, 255 ಅಲ್ಲ, 155. ಒಂದು ಓವರಿಗೆ 8 ರನ್ ಥರ ಆಯಿತಾ. ನಿಮ್ಗೆ 8 ರನ್ ಕೂಡ ಅಲ್ಲ, 8 ರನ್ಗಿಂತ ಕಡಿಮೆ, ಅದನ್ನು ಕೂಡ ನಮಗೆ ಚೇಸ್ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಇದು ಶೇಮ್ಫುಲ್ ಡಿಫೀಟ್. ಸೊ ಆದ್ದರಿಂದ ನನಗೆ ಕೇಳೋದಿದ್ರೆ ಇದು ಮ್ಯಾನೇಜ್ಮೆಂಟ್ ಇದು ವಿಷಯ ಅಲ್ಲ ಅಣ್ಣ. ಸಿಕ್ಕಿರುವಂಥ ಯಾರಿಗೆಲ್ಲ ಅವಕಾಶ ಸಿಕ್ಕಿದಲ್ಲ ಪ್ಲೇಯರ್ಸ್, ಎಸ್ಪೆಷಲಿ ಬ್ಯಾಟ್ಸ್ಮನ್, ಅವ್ರು ಯಾರು ಕೂಡ ಚಂದ ಮಾಡಿ ಆಡಲೇ ಇಲ್ಲ. ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ನಮ್ಮ ಇಶಾನ್ ಕಿಶನ್ ಆಗಿರ್ಬೋದು, ಆ್ಯಂಡ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಹೇಳಬೇಕು. ಈ ಒಂದು ಇನ್ಕನ್ಸಿಸ್ಟೆನ್ಸಿಯಿಂದವೇ ಅವರಿಗೆ ಅವಕಾಶ ಕೈ ತಪ್ಪುದು. ಅವ್ರು ಬೆಂಚಲ್ಲಿದ್ದ ಕೂಡಲೇ ಮತ್ತೆ ಶುರು ಹಚ್ಕೊಳ್ತಾರೆ ಫ್ಯಾನ್ಸ್ ಎಲ್ಲ, ಜಸ್ಟಿಸ್ ಫಾರ್ ಸ್ಯಾಮ್ಸನ್ ಅಂತ. ಅವಕಾಶ ಸಿಕ್ಕ ಕನ್ಸಿಸ್ಟೆಂಟ್ ಆಗಿ ಚಂದದ ಕ್ರಿಕೆಟ್ ಆಡಬೇಕು. ನಿನ್ನೆ ಫಸ್ಟ್ ಬಾಲ್ ಡಕ್. ಅಭಿಷೇಕ್ ಶರ್ಮಾ ಅವರು ನಿನ್ನೆ ಫಸ್ಟ್ ಬಾಲ್ ಡಕ್. ಈ ಪ್ಲೇಯರ್ ಅಂತೂ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಬ್ಯಾಟ್ಸ್ಮನ್ ಅಣ್ಣ. ಒಂದು ಮ್ಯಾಚು ಅಂದರೆ ಒಂದು ಸಂಯಮವೇ ಇಲ್ಲ, ವ್ಯವಧಾನವೇ ಇಲ್ಲ. ಫಸ್ಟ್ ಬಾಲ್ ಎಂತ ಸ್ವಿಂಗ್ ಆಗ್ತದ, ಎಷ್ಟು ಬೌನ್ಸ್ ಉಂಟು ಇಲ್ಲ ನೋಡುದಿಲ್ಲ, ಫಸ್ಟ್ ಬಾಲ್ ಸಿಕ್ಸ್ ಹೊಡಿಬೇಕು ನನಗೆ ಅಂತ. ಅವರು ಕೂಡ ಫಸ್ಟ್ ಬಾಲ್ ಡಕ್ಔಟ್ ಆದರು. ಡೆಬ್ಯೂಟೆಂಟ್ಸ್ ಇಬ್ಬರು, ಯಾರು ಐರ್ಲ್ಯಾಂಡ್ ಇದು, ಒಂದು ಇಂಡಿಯಾ ಮೂಲದ ಪ್ಲೇಯರ್ ಜೈ, ಇನ್ನೊಬ್ರು. ಸೊ ಇಬ್ಬರು ಸೇರಿಕೊಂಡು ಆ ಥರ ನಮಗೆ ಕಾಟ ಕೊಟ್ಟರು. ಸೊ ಬ್ಯಾಟಿಂಗ್ ಟೆಕ್ನಿಕ್ಯಾಲಿಟಿ ಎಲ್ಲ ಸೂಪರ್ ಉಂಟು, ಒಂದು ಪೇಷನ್ಸ್ ಇಲ್ಲ, ಎಲ್ಲಿ ಹೇಗೆ ಆಡಬೇಕಂತ ಗೊತ್ತಿಲ್ಲ. ಇಂಡಿಯಾ ಫ್ಲಾಟ್ ಪಿಚ್ ಥರವೇ ಔಟ್ಸೈಡಲ್ಲಿ ಇರೋದಿಲ್ಲ, ಅಲ್ಲಿ ಸ್ವಲ್ಪ ಬಾಲ್ ಮೂವ್ ಆಗ್ತದೆ, ಅದನ್ನೆಲ್ಲ ನೋಡಿಕೊಂಡು ಆಡಬೇಕಿತ್ತು. ಸೊ ಒಂದು ರೆಸ್ಪಾನ್ಸಿಬಲ್ ಕ್ರಿಕೆಟ್ ಭಾರತ ಆಡಲಿಲ್ಲ. ಇದಕ್ಕೆಲ್ಲ ಕಾರಣ ಪ್ಲೇಯರ್ಸೇ. ಬ್ಯಾಟ್ಸ್ಮನ್ ಫೇಲ್ ಆದದ್ದು, ಬೌಲರ್ಸನ್ನು ದೂರಿ ಪ್ರಯೋಜನ ಇಲ್ಲ. ಓಕೆ, ಫಸ್ಟ್ ಮ್ಯಾಚಲ್ಲಿ ಪ್ರಸಿದ್ಧ ಕೃಷ್ಣ ಹೊಡಿಸ್ಕೊಂಡ್ರು. ನಿನ್ನೆ ಪ್ರಿನ್ಸ್ ಯಾದವ್ ಅವರಿಗೆ ಒಂದು ಡೆಬ್ಯೂ ಅವಕಾಶ ಸಿಕ್ಕಿತ್ತು T20 ಇದರಲ್ಲಿ ಸೀರೀಸಲ್ಲಿ. ಸೂಪರ್ ಆಗಿ ಬಾಲ್ ಹಾಕಿದ್ರು, 4 ಓವರಿಗೆ 22 ರನ್ನಿಗೆ 3 ವಿಕೆಟ್ ತೆಗೆದ್ರು. ಒಂದು ಬಾಲ್ಗೆ 6 ರನ್ ಹೊಡೆದ್ರು. ಅವ್ರದ್ದು ಸ್ಟ್ರೈಕ್ ರೇಟ್ ಈಗ T20 ಕರಿಯರಲ್ಲಿ 600. ನೋಡಿ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ. ನಿಮಗೆ 155 T20ಯಲ್ಲಿ ನಿಮಗೆ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ತುಂಬ ಲೆಥಾರ್ಜಿಕ್ ಕ್ರಿಕೆಟ್ ಆಡಿದ್ದೀರಿ ಅಂತ. ಸೊ ಪ್ಲೇಯರ್ಸ್ ಚಂದ ಮಾಡಿ ಆಡಲಿಲ್ಲ. ಸೊ ಗಂಭೀರ್ ಅವರನ್ನು ದೂರೆ ಅರ್ಥವೇ ಇಲ್ಲ. ಇದು ಸಚ್ ಅ ಶೇಮ್ಫುಲ್ ಡಿಫೀಟ್. ಶ್ರೇಯಸ್ ಅಯ್ಯರ್ ಅವರದು T20 ಕ್ಯಾಪ್ಟನ್ ಆಗಿ ಈ ಥರದ ರೆಕಾರ್ಡ್, ಕೆಟ್ಟ ರೆಕಾರ್ಡಿಂದ ಅವರ ಒಂದು T20 ಕಪ್ತಾನ ಏನು T20 ಕ್ಯಾಪ್ಟನ್ ಕರಿಯರ್ ಹೀಗೆ ಸ್ಟಾರ್ಟ್ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಸುಮಾರು ಟೈಮ್ ಕಾಡ್ತದೆ. ಐರ್ಲ್ಯಾಂಡ್ ಎಗೇನ್ಸ್ಟ್ ಕೂಡ ವಿನ್ ಆಗ್ಲಿಕ್ಕೆ ಆಗಲಿಲ್ವಾ ಭಾರತಕ್ಕೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಕಾಡ್ತದೆ. ಈಗಲೂ ಕೂಡ ನಿಮಗೆ ವೈಭವ್ ಸೂರ್ಯವಂಶ ಆಡಿದ್ರೆ ಮಾತ್ರ ಐರ್ಲ್ಯಾಂಡ್ ಎಗೇನ್ಸ್ಟ್ ಭಾರತ ವಿನ್ ಆಗ್ತಿತ್ತು ಅಂತ ಅನ್ನಿಸ್ತದ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಶ್ರೀಲಂಕಾ ಎ, ಇಂಡಿಯಾ ಎ ಮತ್ತು ಅಫ್ಘಾನಿಸ್ತಾನ್ ಎದು ಸೀರೀಸ್ ಆಯ್ತಲ್ಲ, ಫೈನಲ್ ಅಲ್ಲಿ ವೈಭವ್ ಸೂರ್ಯವಂಶಿ ಅವರು ಸೂಪರ್ ಆಗಿ ಆಡಿದ್ರು. ಅಲ್ಲಿಯ ತನಕ ನಾನು ನೋಡ್ತಾ ಇದ್ದೆ, ಟ್ವಿಟ್ಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ. ಏನಂತಂದ್ರೆ, ಇವ IPL ಪ್ಲೇಯರ್, ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಏನು ಕ್ಲಿಕ್ ಆಗುದಿಲ್ಲ, ಹಾಗೆ ಹೀಗೆ ಅಂತ ಕಮೆಂಟ್ ಬರ್ತಾ ಇತ್ತು. ಫೈನಲ್ ಅಲ್ಲಿ 94 ರನ್ ನೋಡಿದಕ್ಕೂ ವೈಭವ್ ಸೂರ್ಯವಂಶಿ ಹಾಗೆ ಹೀಗೆ ಅಂತ. ನಾವು ಜನ ಏನಿದ್ದೇವಲ್ಲ, ಆ ಕಡೆ ಈ ಕಡೆ ವಾಲ್ತಾ ಇರ್ತೇವೆ. ಒಂದು ಪ್ಲೇಯರ್ ಒಂದು 3 ಮ್ಯಾಚ್ ಸೂಪರ್ ಆಗಿ ಆಡಿದ್ರೆ ಇವ ವೇಸ್ಟ್ ಅಂತ, 4ನೇ ಮ್ಯಾಚ್ ಸೂಪರ್ ಆಗಿ 100 ಹೊಡಿದ್ರೆ ನೀನೇ ಚಿನ್ನ, ನಿನ್ನೆ ರನ್ನ ಅಂತ. ಬಟ್ ಸ್ಟಿಲ್ ಐರ್ಲ್ಯಾಂಡ್ ಈಸ್ ಬ್ಯಾಟ್ಸ್ಮನ್ ಇನ್ ದ ವೇ ಸೋತದ್ದು.
ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಒಂದು ಕಮೆಂಟ್ಸ್ ಏನಿರ್ತದೆ ಅಂತ ನಾನು ಕಾತರದಿಂದ ಕಾಯ್ತಾ ಇರ್ತೇನೆ. ಆ್ಯಂಡ್ ವುಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ಮಾತಾಡುವ. ನಮಸ್ಕಾರ.